ಹೊಳೆನರಸೀಪುರ ಪಟ್ಟಣದಲ್ಲಿ ಶ್ರೀ ಹನುಮ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸುವ ಸಲುವಾಗಿ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ಸಭೆಗಳು ನಡೆಯುತ್ತಿದ್ದು, ವೈಭವದ ಉತ್ಸವ ನಡೆಸುವ ಜೊತೆಗೆ ನಗರವನ್ನು ತಳಿರು ತೋರಣ ಹಾಗೂ ಕೇಸರಿ ಧ್ವಜಗಳಿಂದ ಸಿಂಗರಿಸಿ ಹೊಸ ಇತಿಹಾಸ ಸೃಷ್ಟಿಸುವ ಸಲುವಾಗಿ ಸಿದ್ಧತೆಗಳು ಭರದಿಂದ ನಡೆಯುತ್ತಿರುವ ಜೊತೆಗೆ ಮುಂದಿನ ದಿನಗಳು ಹೇಗೆ ಎಂಬ ಪ್ರಶ್ನೆ ನಾಗರಿಕರನ್ನು ಕಾಡುತ್ತಿದೆ. ಪಟ್ಟಣದಲ್ಲಿ ಹನುಮ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ದೇವಾಂಗದ ಶ್ರೀ ರಾಮಮಂದಿರ, ಎದುರುಮುಖ ಶ್ರೀ ರಾಮಲಿಂಗ ವೀರಾಂಜನೇಯ ಸ್ವಾಮಿ ದೇವಾಲಯ, ಹೇಮಾವತಿ ನದಿ ತೀರದ ವೀರಾಂಜನೇಯ ಸ್ವಾಮಿ ದೇವಾಲಯ, ಬಲಿಜ ಸಂಘದ ವೀರಾಂಜನೇಯ ಸ್ವಾಮಿ ದೇವಾಲಯ, ತುಳಸಿ ಆಂಜನೇಯ ಸ್ವಾಮಿ ದೇವಾಲಯ, ಹುಣಸೆಮರ ಹಾಗೂ ಪ್ರವಾಸಿ ಮಂದಿರ ಹಿಂಭಾಗದ ವೀರಾಂಜನೇಯ ಸ್ವಾಮಿ ಹಾಗೂ ಇತರೆ ಹನುಮ ದೇವಾಲಯಗಳಲ್ಲಿ ಶ್ರೀ ಸ್ವಾಮಿಯ ಮೂಲ ಮೂರ್ತಿಗೆ ಪಂಚಾಮೃತ ಅಭಿಷೇಕ ಹಾಗೂ ವಿಶೇಷ ಬೆಣ್ಣೆ ಫಲ ಪುಷ್ಪಗಳಿಂದ ಅಲಂಕರಿಸುವ ಮೂಲಕ ಭಕ್ತರು ಪೂಜಾ ಕೈಂಕರ್ಯಗಳನ್ನು ಸಂಪ್ರದಾಯದ ಆಚರಣೆಯಂತೆ ನೆರವೇರಿಸಿ ಪುನೀತರಾಗುತ್ತಿದ್ದರು. ರಾಜ್ಯದ ಹಲವಾರು ಕಡೆಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಶ್ರೀ ಗಣೇಶ ಉತ್ಸವ ಹಾಗೂ ಇತರ ಉತ್ಸವಗಳು ನಡೆಯುವ ಸಂದರ್ಭದಲ್ಲಿ ಅನ್ಯ ಕೋಮಿನವರ ವಿನಾಕಾರಣ ಕಿರಿಕಿರಿ, ಅವರುಗಳ ಉತ್ಸವ ಸಂದರ್ಭದಲ್ಲಿ ಪ್ರಚೋದನಾಕಾರಿ ಘೋಷಣೆಗಳು ಕನ್ನಡಿಗರ ಹೃದಯ ಶ್ರೀಮಂತಿಗೆ ಹಾಗೂ ಆತ್ಮಾಭಿಮಾನಕ್ಕೆ ಚ್ಯುತಿ ತಂದಿದ್ದವು. ಜೊತೆಗೆ ವರ್ಫ್ ಆಸ್ತಿ ಎಂದು ವಿನಾಕಾರಣ ಖ್ಯಾತೆ ತೆಗೆದು ರೈತರ ಕೃಷಿ ಭೂಮಿ, ರುದ್ರಭೂಮಿ ಸೇರಿದಂತೆ ಸರ್ಕಾರದ ಸಾರ್ವಜನಿಕ ಆಸ್ತಿಗಳ ಖಾತೆಯಲ್ಲಿ ವರ್ಫ್ ಆಸ್ತಿ ಎಂದು ನಮೂದಿಸಿದೆ. ರಾಜ್ಯದ ಕನ್ನಡಿಗರು ಆತಂಕ ಸ್ಥಿತಿಯಲ್ಲಿ ಇರುವ ಸನ್ನಿವೇಶದಲ್ಲಿ ಮುಸ್ಲಿಮರು ಹೆಚ್ಚಿರುವ ಇತರ ರಾಷ್ಟ್ರಗಳಲ್ಲಿ ಹಿಂದೂಗಳ ಮೇಲೆ ನಿರಂತರವಾಗಿ ನಡೆಯುತ್ತಿರುವ ದೌರ್ಜನ್ಯಗಳು ಹಾಗೂ ರಾಜ್ಯದಲ್ಲಿ ಘಟಿಸಿದ ಘಟನೆಗಳು ರಾಜ್ಯದ ಕನ್ನಡಿಗರು ಸಂಘಟಿತರಾಗಲು ಉತ್ತೇಜಿಸಿದೆ. ಡಿಸೆಂಬರ್ 21 ಶನಿವಾರ ಶ್ರೀ ಹನುಮ ಜಯಂತಿ ಆಚರಣಾ ಸೇವಾ ಸಮಿತಿಯಿಂದ ಶ್ರೀ ಹನುಮ ಜಯಂತ್ಯೋತ್ಸವ ಕಾರ್ಯಕ್ರಮ ಅಂಗವಾಗಿ ಸಂಪ್ರದಾಯದ ಆಚರಣೆಯಿಂದ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ನಗರದ ಪ್ರಮುಖ ರಸ್ತೆಗಳಲ್ಲಿ ವಾದ್ಯಘೋಷಗಳು ಹಾಗೂ ವಿವಿಧ ಕಲಾ ತಂಡಗಳ ಸಾಂಸ್ಕೃತಿಕ ಪ್ರದರ್ಶನದೊಂದಿಗೆ ಮೆರವಣಿಗೆ ಆಯೋಜನೆ ಮಾಡಲಾಗಿದ್ದು, ಪ್ರೀತಿ, ವಿಶ್ವಾಸ, ನಂಬಿಕೆ ಹಾಗೂ ಬಾಂಧವ್ಯದ ಜೀವನಕ್ಕೆ ಧಕ್ಕೆಯಾಗದ ರೀತಿಯಲ್ಲಿ ಕಾರ್ಯಕ್ರಮಗಳು ನಡೆಯಬೇಕಿದೆ.